ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಇಂದು ಸಂಜೆ ತಾನೇ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಈ ರಿಸಲ್ಟು ಅನೌನ್ಸ್ ಮಾಡಬೇಕಾದ್ರೆ ಹಲವಾರು ಅಭ್ಯರ್ಥಿಗಳು ತನ್ನ ಒಂದು ಫಲಿತಾಂಶವನ್ನು ನೋಡಿ ಸಂತೋಷಪಟ್ಟಿದ್ದು, ಆದರೆ ಅದರ ಜೊತೆಗೆ ಈ ಒಂದು ಕೆಲವು ಅಭ್ಯರ್ಥಿಗಳು ತಾವು ಬರೆದಿರ್ತಕ್ಕಂಥದ್ದು ಏನು ಟೆಸ್ಟು ಟಿ ಟಿ ಬರೆದ್ರೂ ಕೂಡ ಕೆಲವು ಅಪ್ಲಿಕೇಶನ್ ನಂಬರ್ಗೆ ರಿಸಲ್ಟನ್ನು ಕೊಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ ನಮ್ಮ ಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವ್ರದ್ದು ಅಪ್ಲಿಕೇಶನ್ ನಂಬರನ್ನು ಟೈಪ್ ಮಾಡಿ ಓಕೆ, ಈ ಥರ ಸಬ್ಮಿಟ್ ಕೊಟ್ಟರೆ ರಿಸಲ್ಟ್ ಈಸ್ ನಾಟ್ ಜನರೇಟೆಡ್ ಫಾರ್ ದಿಸ್ ಅಪ್ಲಿಕೇಶನ್ ನಂಬರ್ ಅಂತ ಬರ್ತಾಯಿದೆ. ಇದಕ್ಕೆ ಪ್ರಾಬ್ಲಮ್ ಏನಾಗಿರುತ್ತೆ ಅಂತೇಳ್ಬಿಟ್ಟು ನೋಡೋದಾದರೆ, ಒಂದು ಸರ್ವರ್ ಬ್ಯುಸಿ ಅನ್ನೋದು ಒಂದು ಏನಾದರೂ ರೀಸನ್ ಇದ್ದರೆ, ಇನ್ನೂ ಒಂದು ಏನಾದರೂ ನಾವು ಎಕ್ಸಾಮ್ ಬರೀಬೇಕಾದ್ರೆ ಏನಾದರೂ ಮಿಸ್ಟೇಕ್ ಮಾಡಿದಲ್ಲಿ ಇಂಥ ಪ್ರಾಬ್ಲಮ್ಸ್ ಇರುತ್ತೆ. ಈ ಥರ ಒಂದು ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡ್ಕೋಬೇಕು ಅಂತಂದರೆ ಇರ್ತಕ್ಕಂಥ ಒಂದೇ ಒಂದು ಸೊಲ್ಯೂಷನ್, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ CACಗೆ ನಾವು ಕನ್ಸಲ್ಟ್ ಮಾಡಬೇಕಾಗತ್ತೆ. ಅವ್ರಿಗೆ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಅವರ ಅಪ್ಲಿಕೇಶನ್ ನಂಬರು ಎಲ್ಲವನ್ನು ಕೊಟ್ಟು ರಿಸಲ್ಟನ್ನು ತಿಳ್ಕೊಳ್ಬೇಕಾಗಿರುತ್ತೆ. ಆಗಲೇ CAC ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಇದ್ದಾಗ, ಇಲ್ಲ ಅಂತಂದರೆ ಬೇರೆ ಇನ್ನಿತರೆ ಕಾರಣಗಳಿದ್ದರೂ ಕೂಡ ಈ ಥರ ಬರುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ CACಯನ್ನು ಸಂಪರ್ಕಿಸಿ ನಿಮ್ಮ ಒಂದು ರಿಸಲ್ಟನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.